ತುಂಬ ಹಳೆ ಕಾಲದ ಟ್ರೆಡಿಷ್ನಲ್ ಪಾಯಸ ಇದು. ಅಪ್ಪೆ ಪಾಯಸ ಅಥವಾ ಅಪ್ಪಿ ಪಾಯಸ. ತುಂಬ ರುಚಿಯಾಗಿ ಬರುತ್ತೆ. ಅಡುಗೆ ಭಟ್ರು ಹೇಗೆ ಹೇಳ್ಕೊಟ್ರು ಅದೇ ರೀತಿಲಿ ಮಾಡಿ ತೋರಿಸಿದ್ದೀನಿ. ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ. ನಮಸ್ತೆ, ವೆಲ್ಕಮ್ ಟು ಶಿವಮೊಗ್ಗ ಕಿಚನ್. ಮೊದಲಿಗೆ ಒಂದು ಪಾವು ಆಗೋಷ್ಟು ಚಿರೋಟಿ ರವೆನ ಒಂದು ದೊಡ್ಡ ಬೌಲಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಒಂದು ಪಾವು ಚಿರೋಟಿ ರವೆಗೆ 2 ಟೇಬಲ್ ಸ್ಪೂನ್ ಆಗೋಷ್ಟು ಮೈದಾ ಹಾಕ್ಕೊಳ್ತಾ ಇದ್ದೀನಿ. ಅದಕ್ಕೆ ಒಂದು 3 ಸ್ಪೂನ್ ಆಗೋಷ್ಟು ತುಪ್ಪ ಹಾಕ್ಕೋಬೇಕು. ನಾವಿಲ್ಲಿ ಸ್ವೀಟ್ ರೆಸಿಪಿ ಮಾಡ್ತಾ ಇರೋದ್ರಿಂದ ಇದನ್ನು ಪೂರಿ ಥರ ಕರೆದು ಹಾಲಲ್ಲಿ ಕುದಿಸೋದ್ರಿಂದ ಉಪ್ಪು ಹಾಕಿದರೆ ಅದು ಒಡೆದು ಹೋಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಇದಕ್ಕೆ ಉಪ್ಪನ್ನು ಹಾಕೋದಿಲ್ಲ. ಇದಿಷ್ಟನ್ನು ಡ್ರೈಯಾಗಿ ಹಾಗೆ ಕಲಿಸ್ಕೊಂಡು ಚೆನ್ನಾಗಿ ತಿಕ್ಕಿ ಕಲಸಿ ಎಲ್ಲ ಕಡೆಗೂ ತುಪ್ಪ ನೀಟಾಗಿ ಬೈಂಡ್ ಆಗಬೇಕು. ಅದು ಟೆಕ್ಸ್ಚರ್ ಚೇಂಜ್ ಆಗುತ್ತೆ ತುಪ್ಪ ಹಾಕಿರೋದ್ರಿಂದ. ಚೆನ್ನಾಗಿ ಅದನ್ನು ಕಲಸಿ ಅದನ್ನು ಕೈಯಲ್ಲಿ ಹಿಡಿದು ನೋಡಬೇಕು. ಮುಷ್ಟಿ ಉಳಿತು ಅಂತಂದರೆ, ಅದು ಶೇಪ್ ಹೋಲ್ಡ್ ಮಾಡ್ತು ಅಂತಂದರೆ ನಾವು ಹಾಕಿರೋ ಸಾಟಿ ಸಾಕಾಗಿದೆ ಅಂತ ಅರ್ಥ. ಇನ್ನೇನಿಲ್ಲ, ನಾವಿದು ಕರೆದಿರೋದು ಚೆನ್ನಾಗಿ ಗರ್ಗರಿಯಾಗಿ ಬರಬೇಕು. ಗರ್ಗರಿಯಾಗಿ ಬಂದರೆ ಮಾತ್ರ ಪಾಯಸದೆಲ್ಲ ಚೆನ್ನಾಗಿ ಕರಗುತ್ತೆ, ತುಂಬ ಚೆನ್ನಾಗಿ ಬರುತ್ತೆ. ಇಲ್ಲದೇ ಇದ್ದರೆ ನಾವು ಪಾಯಸ ತಿನ್ನುವಾಗ ಗಟ್ಟಿಯಾಗಿ ಅದು ದಪ್ಪ ದಪ್ಪ ಬಾಯಿಗೆ ಸಿಗುತ್ತೆ, ಚೆನ್ನಾಗಿ ಆಗೋದಿಲ್ಲ. ನೋಡಿ, ನಾನು ಈ ರೀತಿ ಚೆನ್ನಾಗಿ ಅದನ್ನು ತಿಕ್ಕಿ ಕಲಸಿ ಈ ರೀತಿ ಕೈಯಲ್ಲಿ ಹಿಡಿದು ನೋಡ್ತೀನಿ, ಅದು ಶೇಪ್ ಹೋಲ್ಡ್ ಮಾಡ್ತಾಯಿದೆ. ಇವಾಗ ಸಾಟಿ ಸಾಕಾಗಿದೆ ಅಂತ ಇದಕ್ಕೆ ಒಂದು ಚೂಚೂರೆ ನೀರು ಹಾಕ್ಕೊಂಡು ಇದನ್ನು ಚಪಾತಿ ಹಿಟ್ಟಿನ ಹದಕ್ಕೆ ಕಲಿಸ್ಕೊಂಡು ಮುಚ್ಚಿಡಬೇಕು. ಒಂದು 1/4 ಗಂಟೆ ಮುಚ್ಚಿಟ್ರೆ ಚಿರೋಟಿ ರವೆ ನೀರಿನಷ್ಟು ಹೀರ್ಕೊಂಡು ಅದು ಇನ್ನೊಂದು ಸ್ವಲ್ಪ ದಪ್ಪ ಆಗುತ್ತೆ. ಸ್ವಲ್ಪ ನೀರಾಗೆ ಕಲಿಸ್ಕೊಂಡಿರೋದ್ರಿಂದ ಒಂದು 10 ನಿಮಿಷ ಹಾಗೆ ಬಿಟ್ಟರೆ ಚಿರೋಟಿ ರವೆ ನೀರು ಹೀರ್ಕೊಳ್ಳುತ್ತೆ. ಇದನ್ನು ಈಗ ಚೆನ್ನಾಗಿ ಕಲಿಸ್ಕೊಂಡಾಗಿದೆ. ಒಂದು ತಟ್ಟೆ ಮುಚ್ಚಿಡ್ತೀನಿ. ಒಂದು 1/4 ಗಂಟೆ ಇದು ನೆನೀಲಿ. 1/4 ಗಂಟೆ ನೆಂದ ಮೇಲೆ ನೋಡಿ ಯಾವ ರೀತಿ ಆಗಿದೆ ಅಂತ. ನಾನು ಸ್ವಲ್ಪ ನೀರಾಗೆ ಹಿಟ್ಟನ್ನು ಕಲಿಸ್ಕೊಂಡಿದ್ದೆ, ಸ್ವಲ್ಪ ಗಟ್ಟಿ ಆಗಿದೆ. ಇವಾಗ ಅದನ್ನು ಚೆನ್ನಾಗಿ ನಾದ್ಕೋಬೇಕು. ಇದು ಚೆನ್ನಾಗಿ ನಾದಿದಷ್ಟು ನಾವು ಲಟ್ಟಿಸಿದಾಗ ಚೆನ್ನಾಗಿ ಎಕ್ಸ್ಪ್ಯಾಂಡ್ ಆಗುತ್ತೆ, ತೆಳ್ಳಗೆ ಬರುತ್ತೆ. ಅದನ್ನು ಈಗ ಚಪಾತಿ ಹಿಟ್ಟಿನ ಉಂಡೆಗಳ ಥರ ಅದನ್ನು ಉಂಡೆಗಳು ಮಾಡ್ಕೊಂಡಿದ್ದೀನಿ. ಒಂದು 5 ಉಂಡೆ ಆಗಿದೆ. ಅದನ್ನು ಲಟ್ಟಿಸ್ಕೊಂಡು ತೆಳ್ಳಗೆ ಲಟ್ಟಿಸ್ಬೇಕು, ಚಪಾತಿ ಥರನೇ ತೆಳ್ಳಗೆ ಲಟ್ಟಿಸ್ಕೊಂಡು ಅದನ್ನು ಶಂಕರ್ ಪೊಳೆ ಕಟ್ ಮಾಡ್ತೀವಲ್ಲ ಆ ರೀತಿ ಕಟ್ ಮಾಡ್ಕೊಳ್ತೀನಿ. ಶಂಕರ್ ಪೊಳೆ ಥರ ಬೇಡ ಅಂತಂದರೆ ಸಣ್ಣ ಸಣ್ಣ ಪೂರಿಗಳನ್ನಾಗಿ ಕರ್ಕೊಂಡು ಅದನ್ನು ಕೂಡ ಕ್ರಷ್ ಮಾಡಿ ಹಾಕ್ಬೋದು. ಆದರೆ ಶಂಕರ್ ಪೊಳೆ ಥರ ಕಟ್ ಮಾಡಿ ಕರಿಯೋದ್ರಿಂದ ಕರಿಯುವಾಗ ಎಣ್ಣೆ ಜಾಸ್ತಿ ಹಿಡಿಸಲ್ಲ. ಪೂರಿಗಳ ಥರ ಮಾಡ್ಕೊಂಡು ಕರೆದ್ರೆ ಪೂರಿಗೆ ಜಾಸ್ತಿ ಎಣ್ಣೆ ಇಡಬೇಕಾಗತ್ತೆ ಕರಿಯೋದಕ್ಕೆ. ನೋಡಿ, ಈ ರೀತಿ ತೆಳ್ಳಗೆ ಲಟ್ಟಿಸ್ಕೊಂಡಿದ್ದೀನಿ. ತೆಳ್ಳಗಿರಬೇಕು, ಆವಾಗ ಮಾತ್ರ ಅದು ಗರ್ಗರಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ. ತೆಳ್ಳಗೆ ಲಟ್ಟಿಸ್ಕೊಂಡು ಈಗ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಶಂಕರ್ ಪೊಳೆಗೆ ಯಾವ ರೀತಿ ಕಟ್ ಮಾಡ್ಕೊಳ್ತೀವಲ್ಲ ಅದೇ ರೀತಿ ಕಟ್ ಮಾಡಿಕೊಂಡ್ರೆ ಆಯಿತು. ಹಾಗೆ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ನಿಮ್ಮ ಸಬ್ಸ್ಕ್ರಿಪ್ಷನು, ಲೈಕು, ಕಮೆಂಟು, ಶೇರು ಎಲ್ಲ ನಮಗೆ ಮೋಟಿವೇಶನ್ ಇದ್ದಾಗೆ ಇನ್ನೂ ಒಳ್ಳೊಳ್ಳೆ ವೀಡಿಯೋಸ್ಗಳನ್ನ ಮಾಡೋದಕ್ಕೆ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿದ್ರೆ ನಾವು ಹಾಕೋ ವೀಡಿಯೋಗಳ ಮೊದಲು ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ಕಮೆಂಟ್ ಸೆಕ್ಷನಲ್ಲಿ ಹೈಪ್ ಆಪ್ಷನ್ ಕಾಣ್ತಾ ಇದ್ದರೆ ಅದನ್ನು ಕೂಡ ಪ್ರೆಸ್ ಮಾಡಿ. ನಮ್ಮ ವೀಡಿಯೋಗಳು ಇನ್ನೂ ಹೆಚ್ಚಿನ ಜನಕ್ಕೆ ರೀಚ್ ಆಗೋದು ನಮಗೆ ಹೆಲ್ಪ್ ಆಗುತ್ತೆ. ನೋಡಿ, ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ. ಇದನ್ನೆಲ್ಲ ಒಂದು ಪ್ಲೇಟಿಗೆ ತೆಕ್ಕೊಳ್ತೀನಿ. ಪ್ಲೇಟಿಗೆ ತೆಕ್ಕೊಂಡು ಅದನ್ನು ಕಾದಿ ಎಣ್ಣೆಯಲ್ಲಿ ಕರಿಬೇಕು. ಈ ರೀತಿ ಒಂದೊಂದೇ ಬರಲಿಲ್ಲ ಅಂತಂದರೆ ಒಂದು ಸರಿ ಹಿಂಗೆ ಚಾಕುಲಿ ಹಿಂಗೆ ಮಾಡಿಕೊಂಡ್ರು ಸೀದಾ ತಟ್ಟೆಗೆ ಅದು ಬಿದ್ದೇ ಬಿಡುತ್ತೆ. ಅದೇ ರೀತಿ ಈಗ ಒಂದು ಚಪಾತಿ ಉಂಡೆನ ಮಾಡ್ಕೊಂಡಿದ್ದೀನಿ. ಅದೇ ಥರ ಅಷ್ಟನ್ನು ಮಾಡಿ ರೆಡಿ ಇಟ್ಕೊಂಡಿದ್ದೀನಿ. ಯೂಶ್ವಲಿ ಅದನ್ನು ಬಿಸಿಲಲ್ಲಿ ಒಣಗಿಸ್ಬಿಟ್ಟು ತುಪ್ಪದಲ್ಲಿ ಕರಿತಾ ಇದ್ರಂತೆ ಮುಂಚೆ ಎಲ್ಲ. ತುಪ್ಪದಲ್ಲಿ ಕರೆದ್ರೆ ತುಂಬ ಹೆವಿ ಅನಿಸ್ಬಿಡುತ್ತೆ ತಿನ್ನೋದಕ್ಕೆ. ಹಾಗಾಗಿ ನಾನು ಎಣ್ಣೆಲ್ಲೇ ಕರಿತಾ ಇದ್ದೀನಿ. ನಿಮ್ಗೆ ಇಷ್ಟ ಆಗುತ್ತೆ ತುಪ್ಪದಲ್ಲಿ ತಿನ್ನೋದಕ್ಕೆ, ತುಪ್ಪದ ಫ್ಲೇವರ್ ತುಂಬ ಇಷ್ಟ ಆಗುತ್ತೆ ಅಂತಂದರೆ ನೀವು ಇದೇ ಪ್ರೊಸೀಜರ್ನ ಫಾಲೋ ಮಾಡಿಕೊಂಡು ತುಪ್ಪದಲ್ಲಿ ಕೂಡ ಕರೆದು ಇದನ್ನ ಮಾಡ್ಕೋಬೋದು. ಮದುವೆ ಮನೆಗಳಲ್ಲಿ ತಿಂದಿರ್ತೀರ ಯೂಶ್ವಲಿ ಇದನ್ನು. ಈ ರೀತಿ ಇದನ್ನು ಕರೆದು ಇಟ್ಕೊಂಡ್ರೆ ನಾವು ಯಾವಾಗ ಬೇಕೋ ಆವಾಗ ಅದನ್ನು ಪಾಯಸ ಮಾಡಬೇಕು ಅಂತ ಅಂದಾಗ ಬರೀ ಹಾಲು ಕುದಿಸಿ ಇದನ್ನು ಹಾಕಿಬಿಟ್ರೆ ಪಾಯಸ ರೆಡಿಯಾಗಿ ಹೋಗುತ್ತೆ. ಆದರೆ ಇದನ್ನು ಸ್ಟೋರ್ ಮಾಡ್ಕೊಳ್ಬೇಕಾದ್ರೆ ಮಾತ್ರ ಸ್ವಲ್ಪ ಏರ್ ಟೈಟ್ ಕಂಟೈನರು, ಗಾಳಿ ಆಡದೇ ಇದ್ದಿದ್ದರಲ್ಲಿ ಹಾಕಿಟ್ಕೊಂಡ್ರೆ ಎಷ್ಟು ದಿವಸ ಬೇಕಾದ್ರೂ ಇಟ್ಕೊಂಡು ಬೇಕಾದಾಗ ಅದನ್ನ ಪಾಯಸ ಮಾಡ್ಕೋಬೋದು. ನೋಡಿ, ಇವಾಗ ಇದೇ ರೀತಿ ಎಲ್ಲ ಪೀಸಸ್ಗಳನ್ನೂ ಕರೆದು ತೆಗೆದು ಸೈಡಲ್ಲಿ ಇಟ್ಕೊಳ್ತಾ ಇದ್ದೀನಿ. ನಾವು ಎಣ್ಣೆಗೆ ಹಾಕಿದ್ದು ಸೌಂಡ್ ನಿಲ್ಲಬೇಕದು, ಎಣ್ಣೆ ಸೌಂಡು ನಿಲ್ಲಬೇಕು, ಅಲ್ಲಿ ತನಕ ಅದನ್ನ ಕರಿಬೇಕು. ಈ ರೀತಿ ಕರೆದು ತೆಗೆದಿಟ್ಕೊಂಡಿದ್ದೀನಿ. ನೋಡಿ ಎಷ್ಟು ಗರ್ಗರಿಯಾಗಿ ಬಂದಿದೆ ಅಂತ ತೋರಿಸ್ತೀನಿ. ಸೌಂಡ್ ಹೇಗೆ ಬರ್ತಾಯಿದೆ ನೋಡಿ. ಇದು ಇಷ್ಟೇ ಗರ್ಗರಿಯಾಗೇ ಇರಬೇಕು, ಆವಾಗ ಚೆನ್ನಾಗಾಗುತ್ತೆ ಪಾಯಸ. ಅದನ್ನ ಒಂದು ಸೈಡಲ್ಲಿ ಇಟ್ಕೊಳ್ತೀನಿ. 1.5 ಲೀಟ್ರ್ ಆಗೋಷ್ಟು ದಪ್ಪ ಹಾಲನ್ನು ಒಲೆ ಮೇಲೆ ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಅದು ಕಾದಿರೋ ಹಾಲೇ ಒಂದು ಸರಿ ಬೆಚ್ಚಗಿತ್ತು, ಮತ್ತೆ ಇನ್ನೊಂದು ಸರಿ ಒಲೆ ಮೇಲೆ ಇಟ್ಟಿದ್ದೀನಿ. ಅರ್ಧ ಪಾವಾಗೋಷ್ಟು ಸಕ್ಕರೆ ಸೇರಿಸ್ಕೊಂಡಿದ್ದೀನಿ. ಅದಕ್ಕೆ
ಒಂದು 4 ಸ್ಪೂನ್ ಆಗುವಷ್ಟು ಬಾದಾಮ್ ಪೌಡ್ರನ್ನು ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು ಯೂಸ್ ಮಾಡ್ತಾ ಇರೋ ಬಾದಾಮ್ ಪೌಡ್ರಿಗೆ ಸಕ್ಕರೆ ಅಂಶ ಇದೆ, ಹಾಗಾಗಿ ನೋಡಿಕೊಂಡು ಅರ್ಧ ಪಾವ್ ಆಗುವಷ್ಟು ಸಕ್ಕರೆ ಹಾಕ್ಕೊಂಡಿದ್ದೀನಿ. ನಿಮಗೆ ಸಕ್ಕರೆ ಜಾಸ್ತಿ ಇಷ್ಟ ಆಗುತ್ತೆ, ಸ್ವೀಟ್ ಜಾಸ್ತಿ ತಿಂತೀರಾದರೆ ಇನ್ನೊಂಚೂರು ಜಾಸ್ತಿ ಹಾಕ್ಕೊಳ್ಳಿ. ಇದಕ್ಕಿವಾಗ ಸಕ್ಕರೆ ಎಲ್ಲ ಕರಗಿ ಹಾಲು ಇನ್ನೇನು ಕುದಿಯೋಕ್ಕೆ ಶುರುವಾಗುತ್ತೆ ಪೂರ್ತಿ ಬಿಸಿಯಾಗಿ ಅನ್ನುವಾಗ ಕರೆದಿರೋವಂಥದ್ದನ್ನೆಲ್ಲ ಹಾಕ್ಕೋಬೇಕು. ಇದನ್ನು ಹಾಕ್ಕೊಂಡು ಒಂದು 5 ನಿಮಿಷ ಚೆನ್ನಾಗಿ ಕುದಿಸ್ಕೊಂಡ್ರೆ ಪಾಯಸ ರೆಡಿ ಆಗುತ್ತೆ. ಹಾಲು ಇಷ್ಟೇ ಬೇಕಾಗುತ್ತೆ ಅಂತಲೂ ಹೇಳಕ್ಕೆ ಬರಲ್ಲ. ಇನ್ನೊಂದು ಲೋಟ ಆಗೋಷ್ಟು ಹಾಲನ್ನು ಎಕ್ಸ್ಟ್ರಾ ಕಾಯಿಸಿ ಸೈಡಲ್ಲಿ ಇಟ್ಕೊಂಡಿರಿ. ದಪ್ಪ ಆದರೆ ಅಕಸ್ಮಾತು ಎಕ್ಸ್ಟ್ರಾ ಆ್ಯಡ್ ಮಾಡಿಕೊಂಡು ಸರಿ ಮಾಡ್ಕೋಬೋದು. ಈಗ ಇದು ಕುದೀತಾ ಇದೆ. ಇದಕ್ಕೆ ಮೇಲಿಂದ ತುಪ್ಪದಲ್ಲಿ ಕರೆದಿರೋ ದ್ರಾಕ್ಷಿ ಗೋಡಂಬಿನೂ ಆ್ಯಡ್ ಮಾಡಿಕೊಂಡು ಒಲೆ ಆಫ್ ಮಾಡಿದ್ರೆ ರುಚಿಯಾಗಿರೋ ಅಮೃತದಷ್ಟೇ ಸವಿಯಾಗಿರೋ ಅಪ್ಪಿ ಪಾಯಸ ರೆಡಿ ಆಗುತ್ತೆ. ಟ್ರೈ ಮಾಡಿ ನೋಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ. ಹಬ್ಬಕ್ಕೆ ಒಂದೊಳ್ಳೆ ಪಾಯಸದ ರೆಸಿಪಿ ತೋರಿಸಿದ್ದೀನಿ, ಟ್ರೈ ಮಾಡಿ ನೋಡಿ, ಹಾಗೆ ಕಮೆಂಟಲ್ಲಿ ತಿಳಿಸಿ. ಸಬ್ಸ್ಕ್ರೈಬ್ ಮಾಡದೆ ಹೋಗ್ಬಿಡಿಪ್ಪ, ಆಗಾಗ ಬರ್ತಾ ಇರಿ ನಮ್ಮ ಮನೆಗೆ.